ನಮಸ್ಕಾರ. ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೇಬೀಸ್ ಸಪ್ತಾಹ ಅಂತ ಮಾಡ್ತಿದ್ದೀವಿ. ಇದು ರೇಬೀಸ್ ಕಾಯಿಲೆ ಅನ್ನೋದು ಒಂದು ವೈರಸ್ ಕಾಯಿಲೆ. ಇದು ರೇಬೀಸ್ ವೈರಸ್ಸಿಂದ ಬರುತ್ತದೆ. ಯಾವ ಥರ ಬರುತ್ತೆ ಅಂದರೆ, ನಾಯಿ ಕಚ್ಚೋದ್ರಿಂದ ನಾಯಿಯಲ್ಲಿ ಒಂದು ಸಲೈವ ಅಂದರೆ ನಾಯಿ ಬಾಯಿ ಎಂಜಲಲ್ಲಿ ಈ ವೈರಸ್ ಇರುತ್ತೆ. ಆ ಕಾಯಿಲೆ ರೇಬೀಸ್ ಕಾಯಿಲೆ ಅನ್ನೋದು ನಾಯಿಗೆ ಬಂದಿದ್ದರೆ ಅದನ್ನು ಹುಚ್ಚುನಾಯಿ ಅಂತೀವಿ. ಆ ಕಾಯಿಲೆಯಿಂದ ಆ ನಾಯಿ ಸೋಂಕಿತ ನಾಯಿ ಕಚ್ಚಿದರೆ ಬೇರೆಯವರಿಗೆ ಮನುಷ್ಯರು ಕಚ್ಚಿದಾಗ ಆ ಕಾಯಿಲೆ ಬರುತ್ತೆ. ಸೊ ಈ ರೇಬೀಸ್ ಕಾಯಿಲೆ ಅನ್ನೋದು ಒಂದು ಮಾರಣಾಂತಿಕ ರೋಗ ಆಗಿರುತ್ತೆ. ಆದರೆ ಇದು ನಿಖರವಾದ ಚಿಕಿತ್ಸೆ ಇಲ್ಲ ಇದಕ್ಕೆ. ಆದರೆ ಒಂದು ತಡೆಗಟ್ಟಬಹುದು. ಯಾವ ಥರ ತಡೆಗಟ್ಬೋದು ಅಂದರೆ, ಸೊ ಈ ನಾಯಿಗಳ ಹತ್ರ ಈಗ ನಾಯಿಗಳು ಏನಿರ್ತಾವೋ ಆ ಥರನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತು ಈ ನಾಯಿಗಳು ಎಲ್ಲಾದರೂ ಹುಚ್ಚು ನಾಯಿ ಇದ್ದರೆ ಪಂಚಾಯತ್ವ್ರಿಗೆ ಹೇಳ್ಬಿಟ್ಟು ಆ ನಾಯಿಗಳನ್ನ ಊರಿಂದ ಆಚೆ ಇದು ಮಾಡ್ತಾರೆ. ಸೊ ಈ ನಾಯಿ ಕಚ್ಚಿದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ, ನಾಯಿ ಕಚ್ಚಿದ ತಕ್ಷಣ ಒಂದು 15 ನಿಮಿಷ ಸೋಪ್ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಕಾಯನ್ನು. ಸೊ ಆವಾಗ ಒಂದು 60% ಇನ್ಫೆಕ್ಷನ್ ಆಗಲ್ಲ. ಇನ್ನು 40% ಏನು ಮಾಡ್ಬೋದು ಅಂದರೆ, ಅದಕ್ಕೆ ವ್ಯಾಕ್ಸಿನ್ ಹಾಕ್ಸ್ಬೋದು. ವ್ಯಾಕ್ಸಿನ್ನು ಎಲ್ಲ ಸರ್ಕಾರ ಆಸ್ಪತ್ರೆ ದೊರೆಯುತ್ತೆ. ಆದರೆ ಅದನ್ನು ವ್ಯಾಕ್ಸಿನ್ ಕರೆಕ್ಟಾಗಿ ತಿಂಗಳಿಗೆ ಒಂದು 5 ಹಾಕ್ಸ್ಬೇಕಾಗುತ್ತದೆ. ಸೊ ಕರೆಕ್ಟಾಗಿ ಹಾಕ್ಸ್ಬಿಟ್ಟು ಆವಾಗ ಕಾಯಿಲೆ ಬರ್ದಿರೋ ತಡೆಗಟ್ಬೋದು. ಸೊ ಅಕಸ್ಮಾತ್ ಕಾಯಿಲೆ ಬಂದರೆ ಅದರ ರೋಗದ ಲಕ್ಷಣಗಳೇನೆಂದರೆ, ಸೊ ಕಾಯಿಲೆ ಬಂದ ತಕ್ಷಣ ಏನಾಗುತ್ತೆ, ಅವರಿಗೆ ಮೇಯ್ನು ಹೈಡ್ರೋಫೋಬಿಯಾ ಅಂತೀವಿ. ಅಂದರೆ ನೀರು ನೋಡಿದ ತಕ್ಷಣ ಭಯ ಆಗೋದು, ಗಾಬರಿ ಆಗೋದು, ಸೊ ಅದು ನೋಡಿದ ತಕ್ಷಣ ಎಲ್ಲೆಲ್ಲ ಓಡೋಗೋದು. ಸೊ ಅದು ಯಾಕಂದರೆ ನರಗಳು ಬರುತ್ತೆ ಕಾಯಿಲೆ. ಸೊ ಕಾಯಿಲೆ ಬಂದ ತಕ್ಷಣ ಮತ್ತೆ ಜ್ವರ ಬರ್ಬೋದು. ಸೊ ಅವರು ಹುಚ್ಚರ ಥರ ಆಡ್ಬೋದು. ಯಾಕಂದ್ರೆ ಅದಕ್ಕೆ ಅದ್ರ ಹೆಸರೇ ಹುಚ್ಚು ನಾಯಿ ಅಂತೀವಿ. ಆ ಥರ ಕಚ್ಚಿದಾಗ ಸೊ ಆ ಹುಚ್ಚರಿಗೆ ಏನೇನು ಸಿಂಪ್ಟಮ್ಸ್ ಇರ್ತೋ ಆ ಥರ ಎಲ್ಲ ಆಗ್ಬಿಟ್ಟು ಸೊ ಇದರಿಂದ ಸಾವು ಒಪ್ಬೋದು. ಯಾಕಂದರೆ ಸಾವು ಸಂಭವಿಸ್ಬೋದು ಇದರಿಂದ. ಯಾಕಂದರೆ ಅಷ್ಟೊಂದು ಮಾರಣಾಂತಿಕ ಕಾಯಿಲೆ ಅಂತ ಹೇಳಿದೆ ನಾನು ಆವಾಗಲೇ. ಸೊ ಈ ಥರ ಇದನ್ನು ತಡೆಗಟ್ಬೋದು. ನಾಯಿ ಕಚ್ಚೋದ್ರಿಂದ ಈ ಥರ ಕಾಯಿಲೆ ಬರುತ್ತೆ. ಅದಕ್ಕೆ ಎಲ್ಲ ಸಾರ್ವಜನಿಕ ಕೈ ಜೋಡಿಸಿ ಇದನ್ನು 2030ಕ್ಕೆ ಇದಕ್ಕೆ ಮುಕ್ತರಾಗಬೇಕು ಈ ಕಾಯಿಲೆಯಿಂದ. ಅಂದರೆ ಸೊ ಎಲ್ಲ ಕೈ ಜೋಡಿಸಿ ಇದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡಬೇಕಂತ ಕೇಳ್ಕೊಳ್ತಾ ಎಲ್ಲರಿಗೂ ಅನಿಸುತ್ತೆ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.